ಆ ಬ್ಯಾಟಲ್ ಅಲ್ಲಿ ನಾನು ರಾಕ್ಷಸನ್ ಎಲ್ಲೋ ಮುಚ್ಚಿಟ್ಟಿದ್ದೆ. ಬಿಗ್ ಬಾಸ್ ಮನೆಗೆ ಹೋದಾಗ ಅವ್ನು ಹೊರಗೆ ಬಂದ. ನಾನು ಯಾರಿಗೂ ಸಾರಿ ಕೇಳಬೇಕಾಗಿಲ್ಲ, ಯಾರಿಗೂ ಇದು ಮಾಡಬೇಕಾಗಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನಾನು ಆನ್ಸರಬಲ್ ಆಗಿರೋದು ನಮ್ಮ ಅಪ್ಪ ಅಮ್ಮಂಗೆ ಮಾತ್ರ. ಅವರಿಬ್ಬರೇ ಪಿಲ್ಲರ್ಸ್. ಆ ಪಿಲ್ಲರ್ಸೇ ತೆಗೆದ್ರೆ ಐ ಬಿಕಮ್ ಅನ್ಸ್ಟೇಬಲ್. ಸೊ ನಾನು ಮನೇಲಿ ಅಷ್ಟೊಂದು ಅಳಕ್ ಕಾರಣ ಅದೇ. ನಾನು ಉಳಿಸ್ಕೊತೀನಿ, ನಾನಾಗಿರ್ತೀನಿ. ಸ್ಟೇಜ್ ಮೇಲೆ ಎಲ್ಲರೂ ಇದೇ ರಿಪೀಟು. ನಾವ್ ಯಾರು ಅಂತ ಗೊತ್ತಿರಲ್ಲ. ಸ್ಟೇಜ್ ಮೇಲೆ ನಿಂತ್ಕೊಂಡು ಡೈಲಾಗ್ ಹೊಡಿಯಕ್ಕೆ ಸರಿ ಇರುತ್ತೆ. ಆ ಮನೇಲಿ ಲವ್ ಉಳ್ಕೊಳ್ಳಲ್ಲ. ಆ ಮನೇಲಿ ಎಲ್ಲದನ್ನು ಟೆಸ್ಟ್ ಮಾಡ್ತಾರೆ, ಎಲ್ಲದನ್ನು ಬ್ರೇಕ್ ಮಾಡಕ್ ಟ್ರೈ ಮಾಡ್ತಾರೆ. ಬಿಗ್ ಬಾಸ್ ಇಸ್ ಡಿಸೈನ್ಡ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ. ನಿಜ ಹೇಳ, ಗಾಡ್ಸ್ ಆನೆಸ್ಟ್ ಟ್ರೂತ್. ಇದು ನಿನ್ ಜಾತಿ, ಇದು ನಿನ್ ಹೆಸರು, ಇದು ನಿನ್ ಧರ್ಮ, ಇವ್ರು ನಿಮ್ಮ ಅಪ್ಪ ಅಮ್ಮ, ಇವ್ರು ನಿಮ್ ಟೀಚರ್ಸ್ ಅಂತ ಒಂದೊಂದೇ ಐಡೆಂಟಿಟಿ ಕೊಡ್ತಾರೆ. ನನ್ನ ಫೇವ್ರೆಟ್ ಮೂವಿ ರಾಕಿದು ಒಂದು ಡೈಲಾಗ್ ಇದೆ. ಅವ್ನು ಹೇಳ್ತಾನೆ, ನೀವು ಎಷ್ಟು ಜೋರಾಗಿ ಪಂಚ್ ಹೊಡಿತೀರಾ ಅದು ಮ್ಯಾಟ್ರ್ ಆಗಲ್ಲ, ಎಷ್ಟು ಜೋರಾಗಿ ಪಂಚ್ ಓಡಿಸ್ಕೊಂಡು ಎದ್ದು ನಿಂತ್ಕೋತೀರಾ ಅದು ಮ್ಯಾಟ್ರ್ ಆಗುತ್ತೆ ಅಂತ. ಒಂದ್ ವಾರ ಪೂರ್ತಿ ಒಂದು ಟಾಸ್ಕ್ ಆಡ್ತಿದ್ರಿ ಅಂಡ್ ಯು ವುಡ್ ಸ್ಲೀಪ್ ಅಂಡ್ ವೇಕ್ ಅಪ್ ಟು ಅ ನ್ಯೂ ವೀಕ್ ವಿತ್ ಅ ನ್ಯೂ ಸ್ಟಾರ್ಟ್. ಈ ಗ್ಯಾಪ್ ಅಲ್ಲಿ ಬರ್ತಿದ್ದು ಸುದೀಪ್ ಸರ್ ಅಂಡ್ ಹಿ ಈಸ್ ಒನ್ ಆಫ್ ದ ರೀಸನ್ ನಮ್ಮ ಕನ್ನಡ ಬಿಗ್ ಬಾಸ್ ಇಷ್ಟು ಪಾಪ್ಯುಲರ್ ಆಗಿರೋದಕ್ಕೆ. ಹೂ ವಾಸ್ ಹೋಸ್ಟೆಡ್ ಫಾರ್ ಆಲ್ ದೀಸ್ ಇಯರ್ಸ್ ಅಂಡ್ ಅವರೊಬ್ಬರೇ ಪರ್ಸನ್ ನಿಮ್ಮ ಮತ್ತೆ ಈ ಆಡಿಯನ್ಸ್ ಮಧ್ಯೆ ಇರುವಂತಹ ಒಂದು ಚಿಕ್ಕ ಕನೆಕ್ಷನ್, ಬಟ್ ಅದೊಂದು ಹ್ಯೂಜ್ ಬಿಗ್ ಕನೆಕ್ಷನ್. ಸೊ ಪ್ರತಿ ವಾರ ಎಂಡಲ್ಲಿ ಅವ್ರು ಬರೋರು ಅಂಡ್ ಹೌ ವಾಸ್ ಇಟ್? ಬಿಕಾಸ್ ನಿಮಗೆ ಅವರೊಬ್ಬರೇ ಇರ್ತಿದ್ದು ಟು ಸೇ ದ ಮೆಸೇಜಸ್, ಅಲ್ಲಿಂದ ಏನು ನಡೀತಾ ಇದೆ ಅಥವಾ ಇಲ್ಲಿಂದ ಹೊರಗಡೆ ಏನು ಮೆಸೇಜ್ ಹೋಗಬೇಕಿದೆ ಅದನ್ನು. ಇವಾಗ ನೀವು ಹೊರಗಡೆ ಬಂದು ಪ್ರಪಂಚನ ನೋಡ್ತಾ ಇದ್ದೀರಾ, ಬಟ್ ಆವಾಗ ನೀವು ಸುದೀಪ್ ಸರ್ ಥ್ರೂ ಪ್ರಪಂಚನ ನೋಡ್ತಿದ್ರಿ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಸುದೀಪ್ ಸರ್ ವಾರ ಬಂದು ಒಂದೊಂದಷ್ಟು ಪಾಯಿಂಟರ್ಗಳು ಕೊಡೋರು. ನೀವು ಇದನ್ನ ಸರಿ ಮಾಡ್ತಾ ಇದ್ದೀರಾ, ಇದನ್ನ ತಪ್ಪು ಮಾಡ್ತಾ ಇದ್ದೀರಾ ಅಂತ. ಆ ಪಾಯಿಂಟರ್ಸ್ನ ತೊಗೊಂಡು ನಾವು ಒಂದಷ್ಟು ನಮ್ಮ ಆಟೋದಲ್ಲಿ ಚೇಂಜ್ ಮಾಡ್ಕೋತಾ ಇದ್ವಿ. ಟು ಬಿ ವೆರಿ ಆನೆಸ್ಟ್, ಒಂದೊಂದ್ಸತಿ ಒಂದೊಂದು ವಾರ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಏನು ಹೇಳಿದ್ರು ಸುದೀಪ್ ಸರು, ಇದಕ್ಕೆ ಹೇಳಿದ್ರ, ಅದಕ್ಕೆ ಹೇಳಿದ್ರ, ಮತ್ತೊಂದಕ್ಕೆ ಹೇಳಿದ್ರ, ಅರ್ಥನೇ ಆಗ್ತಾ ಇರಲಿಲ್ಲ ನಮಗೆ. ಅದನ್ನ ರಾಂಗ್ ಆಗಿ ಡಿಕೋಡ್ ಮಾಡಿ ಇನ್ನೊಂದಷ್ಟು ಮಿಸ್ಟೇಕ್ ಮಾಡ್ತಾ ಇದ್ವಿ, ಆಯ್ತಾ. ಆಮೇಲೆ ಮುಂದಿನ ವಾರ ಅದಕ್ಕೂ ಬೈಸ್ಕೊತಾ ಇದ್ವಿ, ನಾನು ಏನೋ ಹೇಳಿದೆ, ನೀವೇನೋ ಮಾಡಿದ್ರಿ ಅಂತ. ಸೊ ಬಟ್ ಇಟ್ಸ್ ವೆರಿ ಟ್ರಿಕಿ ಯಾರ್. ಅಂದರೆ ಅವ್ರು ಹೇಳೋದನ್ನ ಒಂದೊಂದ್ಸತಿ, ಆಮೇಲೆ ಐ ಹ್ಯಾವ್ ದಿಸ್ ಪ್ರಾಬ್ಲಮ್ ಆಫ್ ಓವರ್ ಥಿಂಕಿಂಗ್. ನಾನು ಸ್ವಲ್ಪ ಪ್ಯಾರನೋಯ ಇದೆ, ತುಂಬ ಯೋಚನೆ ಮಾಡ್ತೀನಿ ನಾನು. ಸೊ ಅವರು ಹೇಳಿದ್ದನ್ನೆಲ್ಲ ಯೋಚನೆ ಮಾಡಿ, ಅವ್ರು ಅದನ್ನ ಇದಕ್ಕೆ ಹೇಳಿದ್ರ, ಇದನ್ನ ಅದಕ್ಕೆ ಹೇಳಿದ್ರ, ಇವರು ಬೆಳಗ್ಗೆ ಹಾಡು ಹಾಕಿದ್ದು ಇದಕ್ಕೆ ಹಾಕಿದ್ರ, ಆ ರೇಂಜಿನ ಓವರ್ ಥಿಂಕರ್ ನಾನು. ಆಯ್ತಾ, ಆಯ್ತಾ, ಬೆಳಿಗ್ಗೆ ಹಾಡು ಹಾಕಿದ್ರಲ್ಲಿ ಏನೋ ಕೋಡಿತ್ತಾ, ಫುಲ್ ಶರ್ಲಾಕ್ ಹೋಮ್ಸ್ ನಾವು, ಆಯ್ತಾ. ಆಮೇಲೆ ಈ ಡಿ ಕೋಡ್ ಎಲ್ಲ ನಮ್ದು ರಾತ್ರಿ ಕಾನ್ವರ್ಸೇಷನ್ 2 ಗಂಟೆ ಮೇಲೆ, ನಂದು ವಿನಯ್ದು ಮೈಕಲ್ಲು. ಅದನ್ನ ಹಿಂಗ್ ಮಾಡ್ಬೇಕಾಯ್ತು, ಗೇಮ್ ಈ ತರ ಹೋಗ್ತಾ ಇದೆ, ಅಂಡರ್ಡಾಗ್ ಸ್ಟೋರಿ ಹೋಗ್ತಾ ಇದೆ, ಇನ್ನೇನೋ ಮಾಡ್ತಾ ಇದಾರೆ, ರಿಡಂಪ್ಷನ್ ಆರ್ಕ್ ನಡೀತಾ ಇದೆ, ನಮ್ ನ್ಯಾರೇಟಿವ್ ಇದು, ದಿಸ್ ಇಸ್ ಸ್ಟೋರಿ ಟೆಲ್ಲಿಂಗ್. ನಾನು ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ತುಂಬಾ ಓದಿದ್ದೀನಿ. ಐ ಆಮ್ ಎ ಲಿಟ್ರೇಚರ್ ಸ್ಟೂಡೆಂಟ್ ಅಂಡ್ ಆಲ್ಸೋ ನಾನು ಸ್ಟೋರಿ ಟೆಲ್ಲಿಂಗ್ ಬಗ್ಗೆ, ಸ್ಟ್ರಕ್ಚರ್ ಬಗ್ಗೆ ತುಂಬಾ ಓದಿದ್ದೀನಿ. ನಾನು ಹಂಗೆ ಆರ್ಕ್ ಇದಿರುತ್ತೆ, ಗ್ರಾಫ್ ಇರುತ್ತೆ, ಅರಿಸ್ಟಾಟಲ್ ಇದು ಹೇಳಿದ್ರು, ಪ್ಲೇಟೋ ಇದು ಹೇಳಿದ್ರು ಅಂದ್ರೆ ಸುಮ್ಮನೆ ಅಂದ್ರೆ, ಬಟ್ ದಟ್ ಇಸ್ ಹೂ ಐ ಆಮ್, ದಟ್ ಇಸ್ ಆಲ್ಸೋ ಹೂ ಐ ಆಮ್. ಈಗ ನಾನು ಇಲ್ಲೇ ಕೂತ್ಕೊಂಡು ಏನೇನೋ ಹೇಳಿದ್ದೀನಿ ನಿಮ್ಗೆ, ರಾಕಿ ಬಗ್ಗೆ ಹೇಳ್ತೀನಿ, ಇನ್ಯಾವುದೋ ಜಾಪನೀಸ್ ಇದ್ರ ಬಗ್ಗೆ ಹೇಳ್ತೀನಿ. ಸೊ ಅದು ನಾನು, ಬಟ್ ಆ ಓವರ್ ಥಿಂಕ್ ಮಾಡಿ ಸುದೀಪ್ ಸರ್ ಸಿಂಪಲ್ ಆಗಿ ನನ್ಗೆ ಅದನ್ನು ಹೇಳಿದ್ರು ಒಂದು ವಾರ, ಸಿಂಪ್ಲಿಫೈ ಮಾಡ್ಕೋಬರು, ಇಷ್ಟೇ ಇರೋದು, ನೀನು ಅದನ್ನ ತಗೊಂಡು ಇನ್ನೇನೋ ಮಾಡ್ಕೊಂಡು ನಿನ್ಗೆ ನೀನೇ ಹಾಳು ಮಾಡ್ಕೋತಾ ಇದೀಯ ಅಂತ. ಅದನ್ನು ಒಂದು ವಾರ ಹೇಳಿದೆ, ಸರ್ ನೀವು ಸಿಂಪ್ಲಿಫೈ ಮಾಡ್ಕೊ ಅಂತ ಹೇಳಿದ್ರಿ, ಅದು ಅರ್ಥ ಆಯ್ತು ಅಂತ. ನಿಮ್ಗೆ ಅರ್ಥ ಆಗಕ್ಕೆ 50 ದಿನ ಬೇಕಾಯ್ತಾ ಅಂದ್ರು. ಇನ್ನೂ ಅರ್ಥ ಆಗೋ ಅಷ್ಟೊತ್ತಿಗೆ ಹೊರಗಿದ್ದೆ ಅಷ್ಟೇ. ಆ್ಯಂಡ್ ಇನ್ನೊಂದು ಲೈಕ್ ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಆಡಿಯನ್ಸ್ಗೆ ಅನ್ಸಿರೋದೇನಂದ್ರೆ, ಕ್ಲಿಯರ್ಲಿ ದೇರ್ ಆರ್ ಗ್ರೂಪ್ಸ್. ಜಸ್ಟ್ ಇವಾಗ ಮೇನ್ 2 ಗ್ರೂಪ್ ಅಂತ ಅಲ್ಲ, ಅದು ಹೋಗ್ತಾ ಚಿಕ್ಕ ಗ್ರೂಪ್ಸ್ ಆಗ್ತಾ ಹೋಗ್ತಾ ಇದೆ. ಇದ್ರ ಮಧ್ಯ ನಿಮ್ಗೆ ಯಾವತ್ತಾರು ಅನ್ಸಿದ್ಯಾ, ನಾನು ಮೇ ಬಿ ಯಾವತ್ತು ಇಂಡಿವಿಜುವಲ್ ಆಗಿ ಆಡ್ಲಿಲ್ವೋ ಅಥವಾ ಆಡಿದ್ದು ಜನರಿಗೆ ಗೊತ್ತಾಗಿಲ್ಲ ಅಂತ? ಏನು ಗೊತ್ತಾ, ಸೊ ಅಫ್ಕೋರ್ಸ್ ಗ್ರೂಪ್ಸ್ ಇದೆ. ಅದು ಫ್ರೆಂಡ್ಶಿಪ್ ಆಗಿ ಸ್ಟಾರ್ಟ್ ಆಗಿದ್ದು. ಸೇ ನಾನು ವಿನಯ್, ಸೊ ಮನೆಗೆ ಒಂದು ಆರ್ಡರ್ ಅಲ್ಲಿ ಕಳಿಸ್ತಾರೆ. ಫಸ್ಟ್ ನಮ್ರತಾ ಹೋಗ್ತಾರೆ, ನೆಕ್ಸ್ಟ್ ನಾನು ಹೋಗ್ತೀನಿ, ಆಮೇಲೆ ಈಶಾನಿ ಹೋಗ್ತಾರೆ, ವಿನಯ್ ಹೋಗ್ತಾರೆ, ಬರ್ತಾರೆ, ಆಮೇಲೆ ತುಕಾಲಿ ಅವ್ರು ಬರ್ತಾರೆ 5, ಆಮೇಲೆ ಭಾಗ್ಯಶ್ರೀ, ಸಿರಿ ಮ್ಯಾಮ್, ಗೌರಿ ಸರ್, ಸ್ನೇಕ್ ಶ್ಯಾಮ್ ಅವರು ಇವರು, ಆಮೇಲೆ ಮೈಕಲ್ ಬರ್ತಾರೆ. ಸೊ ಈ 5 ಜನದಲ್ಲಿ ನಾನು, ವಿನಯ್, ನಮ್ರತಾ, ಮೈಕಲ್ ಮತ್ತು ಈಶಾನಿ ಇದೊಂದು ಗ್ರೂಪ್ ಆಗುತ್ತೆ. ಓಕೆನಾ. ಈ ಗ್ರೂಪಲ್ಲೇ ಒಂದೊಂದು ಸಬ್ ಗ್ರೂಪ್ ಆಗುತ್ತೆ. ಅಫ್ಕೋರ್ಸ್ ದರ್ ಇಸ್ ಆಲ್ವೇಸ್ ದಟ್, ಒಂದು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇನ್ನೊಂದಷ್ಟು ಗ್ರೂಪ್ ಆಗುತ್ತೆ. ಸೊ ಮೈಕಲ್ ಅಂಡ್ ಈಶಾನ್ ಇದೊಂದು ಗ್ರೂಪ್ ಆಗುತ್ತೆ, ನಮ್ಮ 3 ಜನದೊಂದು ಗ್ರೂಪ್ ಆಗುತ್ತೆ. ಇದಕ್ಕೆ ತುಕಾಲಿನೂ ಬಂದು ಸೇರ್ಕೋತಾರೆ. ಆ್ಯಂಡ್ ತುಕಾಲಿ ನೆವರ್, ಅಂದರೆ ಅವ್ರಿಗೆ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ ಯಾವತ್ತೂ ಇರಲಿಲ್ಲ.
ಬಿಕಾಸ್ ನಮ್ಮ ಸೆನ್ಸ್ ಆಫ್ ಹ್ಯೂಮರ್ ಬೇರೆ, ನಾವು ಮಾತಾಡ್ತಾ ಇದ್ವಿ ಟಾಪಿಕ್ಸ್ ಬೇರೆ, ನಾವ್ಯಾವುದೋ ಇಂಗ್ಲೀಷ್ ಫಿಲಮ್ ಬಗ್ಗೆ ಇನ್ಯಾವ್ದ್ರ ಬಗ್ಗೆನೋ ಮಾತಾಡ್ತಾ ಇದ್ವಿ, ಅದು ಡಿಸ್ಕನೆಕ್ಟ್ ಆಯ್ತಾ. ಬಟ್ ತುಕಾಲಿ ಅವ್ರ ಕಾಮಿಡಿ ನಾವೆಲ್ಲ ಈಕ್ವಲಿ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಒಂದು ಪಾಯಿಂಟ್ ಆದಮೇಲೆ ಏನಾಗುತ್ತೆ ದ್ಯಾಟ್ ಈ ಗ್ರೂಪಲ್ಲಿ ಆ ಗ್ರೂಪಲ್ಲಿ ಎಲ್ಲೂ ಸಲ್ದವರು ನೊಂದವರ ಗುಂಪು ಒಂದು ಮಾಡ್ಕೋತಾರೆ ಆಯಿತಾ. ನನಗೆ ಎಲ್ಲಿ ಅಂದರೆ ನಾನು ಯಾವತ್ತು ನನ್ನ ಲೈಫಲ್ಲಿ ನಾನು ಯಾರ ಮಾತು ಕೇಳದೆ ಇರೋನು, ನಮ್ಮ ಅಪ್ಪ ಅಮ್ಮನ ಮಾತೇ ಕೇಳಲ್ಲ ನಾನು, ಕಾಲೇಜಲ್ಲಿ ಟೀಚರ್ಸ್ ಮಾತು ಕೇಳಿಲ್ಲ, ನಾನು ಡೈರೆಕ್ಟರ್ ಮಾತುಗಳು ಒಂದೊಂದ್ಸತಿ ಕೇಳಲ್ಲ ಆಯಿತಾ. ಐ ಮೀನ್ ಐಮ್ ಎ ಡೈರೆಕ್ಟರ್ಸ್ ಆ್ಯಕ್ಟರ್, ಬಟ್ ಒಂದೊಂದ್ಸತಿ ಅಂದರೆ ನನಗೆ ಯಾವುದೋ ಸೀನ್ ಈ ಥರ ಮಾಡಬೇಕು ಅಂದರೆ ನಾನು ಹೇಳ್ತೀನಿ, ಸರ್ ವಿಲ್ ಡೂ ಇಟ್ ದಿಸ್ ವೇ, ಈ ಥರ ಟ್ರೈ ಮಾಡೋಣ, ಇಫ್ ಇಟ್ ಡಸಂಟ್ ವರ್ಕ್ಔಟ್ ನಾನು ನಿಮ್ಗೆ ಏನು ಬೇಕೋ ಅದನ್ನು ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಆ ಥರ ನಾನು ಒಂದು ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಬಂದವನು ನಾನು. ಅದೇನಾಯಿತು ಅಂದರೆ ಆ ಥರ ಬಿಂಬಿಸಿದ್ರು ದ್ಯಾಟ್ ಇಂಡಿವಿಜುವಾಲಿಟಿ ಇಲ್ಲ, ಸ್ನೇಹಿತ್ ಬರೀ ವಿನಯ್ ಮಾತು ಕೇಳ್ತಾರೆ. ನಾನು ವಿನಯ್ ಮಾತು ಯಾಕೆ ಕೇಳ್ತಾ ಇದ್ದೆ ಅಂದರೆ ಅದಕ್ಕೆ ವಿನಯ್ ಮಾತು ಕೇಳ್ತಾ ಇದ್ದೆ ಅಂತ ಅಲ್ಲ, ಅಂದರೆ ನಂದು ಅವ್ರದ್ದು ತುಂಬ ಒಂದೇ ವಿಷಯಗಳಲ್ಲಿ ವಿ ಯೂಸ್ ಟು ಥಿಂಕ್ ಅಲೈಕ್. ಈಗ ನಾನು ಹೇಳಿದೆ ನೋಡಿ, ನಮ್ಮ ಡೈನಿಂಗ್ ಟೇಬಲ್ ಕಾನ್ವರ್ಸೇಷನ್ ಬಿಗ್ ಬಾಸ್ ಏನು ಅಂತ ಹೇಳಿದ್ರು. ಸೊ ವಿನಯ್ ಅವ್ರಿಗೂ ಎಲ್ಲೋ ಬಿಗ್ ಬಾಸ್ ಏನು ಅಂತ ಕೇಳಿದ್ದಾರೆ, ನಾನು ಏನು ಆನ್ಸರ್ ಕೊಟ್ಟೆ ಅದೇ ಕೊಟ್ಟಿದ್ದಾರೆ ಅವರು ಆಯಿತಾ. ಸೊ ಆಮೇಲೆ ಟಾಸ್ಕ್ಗಳಲ್ಲಿ ನಾನು ವಿನಯ್ ಯಾವಾಗಲೂ ವಿವರ್ದು ಓಪನಿಂಗ್ ಬ್ಯಾಟ್ಸ್ಮನ್, ಫಸ್ಟ್ ನಾವೇನು ಹೋಗ್ತಾ ಇದ್ದಿದ್ದು ನಾವಿಬ್ರು ಆಡ್ತೀವಿ ಅಂತ, ನಾವಿಬ್ರು ಮಾತಾಡ್ದೇನೆ ಕಣ್ಕಣ್ಣಲ್ಲೇ ಗೊತ್ತಾಗೋದು ಅಂದರೆ ನಮ್ಗೇನು ಅಂತ, ಅಷ್ಟು ನಮ್ಮ ಮಧ್ಯ ಒಂದು ಕೆಮಿಸ್ಟ್ರಿ ಇತ್ತು ಆ ವಿಷಯದಲ್ಲಿ, ಟಾಸ್ಕ್ ವಿಷಯದಲ್ಲಿ. ಆಮೇಲೆ ನಾವು ಗೇಮ್ ಬಗ್ಗೆ ಹೇಗೆ ಯೋಚನೆ ಮಾಡ್ತಾ ಇದ್ವು ಅದೆಲ್ಲ ತುಂಬ ಮ್ಯಾಚ್ ಇತ್ತು. ಆಮೇಲೆ ನಾನು ವಿನಯ್ ಮಾತನ್ನು ಸುಮಾರು ಸತಿ ಕೇಳಿಲ್ಲ. ವಿನಯ್ ಅನ್ಸತಿ ಹೇಳಿದ್ರು, ನೀನು ತನಿಷಾಗೋಸ್ಕರ ಲೆಟ್ರ್ ತೊಗೊಳಕ್ಕೆ ಆಡಕ್ಕೆ ಹೋಗಬೇಡ ಅಂತ, ಬಿಕಾಸ್ ಹೈಟ್ ಡಿಸ್ಅಡ್ವಾಂಟೇಜ್ ಆಗುತ್ತೆ, ಉದ್ದ ಇರೋರ್ಗೆ ಆ ಟಾಸ್ಕ್ ಅಲ್ಲ ಕುಳ್ಳಿಗಿರೋರಿಗೆ ಅಂತ. ಆ್ಯಂಡ್ ಆ ಡಿಸ್ಅಡ್ವಾಂಟೇಜ್ ಆಯಿತು, ಆ ಟಾಸ್ಕ್ ಸೋತ್ ಬಂದೆ ನಾನು. ಅವಾಗ ಹೇಳಿದ್ರು. ಸೊ ಬಟ್ ನಾನು ನನ್ನ ಸ್ಟ್ಯಾಂಡ್ ತೊಗೊಂಡೆ. ಸುಮಾರು ಸತಿ ವಿನಯ್ ಹೇಳಿರೋದನ್ನ ನಾನು ಕೇಳಿಲ್ಲ, ಆ್ಯಂಡ್ ಸುಮಾರು ಸತಿ ನಂದು ಅವ್ರದ್ದು ಒಂದೇ ಪರ್ಸ್ಪೆಕ್ಟಿವ್ ಇತ್ತು, ಆ್ಯಂಡ್ ಸುಮಾರು ಸತಿ ನಾನು ಅವ್ರು ಹೇಳಿರೋದನ್ನ ಕೇಳಿದ್ದೀನಿ ಕೂಡ. ಸೊ ಆಮೇಲೆ ಇನ್ನೊಂದೇನಾಯಿತು ಅಂದರೆ ವಿನಯ್ ಅವರು ನನಗಿಂತ ತುಂಬ ದೊಡ್ಡವರು ಏಜಲ್ಲಿ, ಇಂಡಸ್ಟ್ರೀಲಿ, ಆ್ಯಂಡ್ ನಾನು ಅವ್ರಿಗೊಂದು ರೆಸ್ಪೆಕ್ಟಿಂದ ಮಾತಾಡಿಸ್ತಾ ಇದ್ದೆ ಆಯಿತಾ. ನಾನು ಅವ್ರಿಗೆ ಹೋಗಿ ಬನ್ನಿ ಅಂತಲೇ ಮಾತಾಡಿಸ್ತಾ ಇದ್ದಿದ್ದು, ಬ್ರೋ ಅಂತಲೇ ಕರೀತಾ ಇದ್ದಿದ್ದು. ಅಲ್ಲಿ ಮನೆಯಲ್ಲಿ ಇದಿಲ್ಲ. ಸಂಗೀತ ಇಸ್ ವಾಟ್ ಅಂದರೆ ಅವ್ರ ಏಜು ವಿನಯ್ಗಿಂತ ಆಲ್ಮೋಸ್ಟ್ ಒಂದು 15 years ಕಮ್ಮಿ, ಬಟ್ ಅವ್ರು ಹೋಗಲ್ಲೋ ಬಾರಲ್ಲೋ ಅಂತಾರೆ. ಐ ಡೋಂಟ್ ವಾಂಟ್ ಟು ಟಾಕ್ ಲೈಕ್ ದಟ್ ಯಾರ್. ಅದರಿಂದ ನಾನು ಏನೋ ಚಮಚ ಚೇಲ ಅದಲ್ಲ, ಇಟ್ಸ್ ಜಸ್ಟ್ ದ್ಯಾಟ್ ಐ ರೆಸ್ಪೆಕ್ಟ್ ದ್ಯಾಟ್ ಮ್ಯಾನ್. ನನ್ಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ, ಆ ರೆಸ್ಪೆಕ್ಟ್ ಆ ಥರ ಇದಾಗ್ತಾ ಇದೆ ಅಷ್ಟೇ. ಆ್ಯಂಡ್ ಅವ್ರೆಲ್ಲೋ ತಪ್ಪು ಮಾಡಿದಾಗ ನಾನು ಹೇಳಿದ್ದೀನಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ. ಇಂಡಿವಿಜುವಾಲಿಟಿ ಅಂದರೆ ನಾನು ಇದೇ ಸಂಗೀತ ಅವರು 1 ವಾರ ನಮ್ಮ ಟೀಮ್ ಬರ್ತಾರೆ, 2 ವಾರ ನಮ್ಮ ಟೀಮಲ್ಲಿ ಆಡ್ತಾರೆ. ಅವರೇ ಹೇಳ್ತಾರೆ, ಸ್ನೇಹಿತವರು ಯಾರ ಮಾತು ನಾನು ಫಸ್ಟ್ ವಿನಯ್ ಮಾತು ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವ್ರು ಯಾರ ಮಾತು ಕೇಳಲ್ಲ, ಅವ್ರ ಗೇಮೇ ಅವ್ರು ಆಡೋದು ಅಂತ. ಫಸ್ಟ್ ದಿನದಿಂದ ಅದೇ ಮಾಡಿರೋದು ನಾನು. ಇಟ್ಸ್ ಜಸ್ಟ್ ದ್ಯಾಟ್ ಒಬ್ಬರು ತುಂಬ ಅಂದರೆ ಓವರ್ ಬೇರಿಂಗ್ ಆಗಿ ಲೌಡ್ ಆಗಿದ್ದಾಗ ಅವ್ರ ಜೊತೆ ಇರೋರು ಸ್ವಲ್ಪ ಆ ಥರ ಸೈಡ್ ಕಿಕ್ಗಳ ಥರ ಕಾಣ್ಬೋದು, ಆ್ಯಂಡ್ ಅದು ಹೊರಗಡೆ ಹೆಂಗೆ ಕಂಡಿದೆ ಅಂತ ನಂಗೆ ಗೊತ್ತಾಗಿದೆ ಈಗ. ಬಟ್ ಇಟ್ಸ್ ಆಲ್ ರೈಟ್, ಇಟ್ಸ್ ಅ ಗೇಮ್. ಆ್ಯಂಡ್ ನನಗೆ ಆ ಮನುಷ್ಯ ಇಷ್ಟ ಆಗಿದ್ದಕ್ಕೆ ನಾನು ಅವ್ರ ಜೊತೆ ಲಾಯಲ್ ಆಗಿದ್ದೆ, ಅವರು ನನಗೆ ಲಾಯಲ್ ಆಗಿದ್ರು. ಸೊ ಹೇಗೆ ಅಂದರೆ ನಾವು 3 ಜನ ಊಟ ಹಾಕೊಳ್ಳೋದಾದರೆ 3 ಜನ ತಟ್ಟೆ ಒಟ್ಟಿಗೆ ಹಾಕಿ ಊಟ ಹಾಕ್ಕೊಂಡು ನಾವು ಹೊರಗಡೆ ತೊಗೊಂಡೋಗ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ನಾನು ನಮ್ರತ ಹೊರಗಡೆ ಇದ್ದರೆ ವಿನಯ್ ಊಟ ಹಾಕ್ಕೊಂಡು ತೊಗೊಂಬರೋರು, ಅವ್ರು ಹೊರಗಡೆ ಇದ್ದರೆ ನಾವು ತೊಗೊಂಡೋಗ್ತಾ ಇದ್ವಿ. ಆ ಥರ ಬಾಂಡ್ ಇತ್ತು. ಆ ಥರ ಬಾಂಡನ್ನು ಒಳಗಡೆ ನೀವು ಮಿಸ್ಕನ್ಸ್ಟ್ರೂ ಮಾಡಿ ಇನ್ನೊಂದು ಯಾವುದೋ ಲೈಟಲ್ಲಿ ತೋರಿಸೋದು, ಅದು ಒಳಗಡೆ ಇರೋರೇ ಮಾಡಿರೋದು. ಒಳಗಡೆ ಇರೋರೇ ಅವ್ರದ್ದು ಬಕೆಟ್ಟು ಚಮಚಾಗಿರಿ ಚೇಲಾಗಿರಿ ಅಂತ ಮಾತಾಡಿರೋದು. ಬಟ್ ಇಟ್ಸ್ ಆಲ್ ರೈಟ್. ನಾನು ಯಾರಿಗೂ ಪ್ರೂವ್ ಮಾಡ್ಕೊಬೇಕಾಗಿಲ್ಲ. ನನಗೆ ನನ್ನ ಮನಸ್ಸಾಕ್ಷಿಲಿ ಏನು ಅಂತ ಗೊತ್ತಿತ್ತು. ಈಗ ಫಾರ್ ಎಕ್ಸಾಂಪಲ್ ನನ್ನ ಕ್ಯಾಪ್ಟನ್ಸಿನ ಅವ್ರಿಗೆ ಡೆಡಿಕೇಟ್ ಮಾಡಬೇಕಾಗಿರಲಿಲ್ಲ, ನಾನು ನನ್ನಿದ್ರಲ್ಲಿ ಗೆದ್ದಿದ್ದು. ಬಟ್ ಐ ಫೆಲ್ಟ್ ಲೈಕ್ ಐ ಶುಡ್ ಡೆಡಿಕೇಟ್ ಟು ಹಿಮ್. ಆ್ಯಂಡ್ ನಮ್ರತಾಗೂ ಹೇಳಿದ್ದೆ ನಾನು. ಸೊ ಅದೊಂಥರ ಅನ್ಕಂಡೀಷನಲ್ ಲವ್ ಇತ್ತು ನಮ್ಮ 3 ಜನದ ಮಧ್ಯ. ಈಗಲೂ ಅವರು ಫೈಟ್ ಮಾಡ್ತಾ ಇದ್ದಾರೆ ಒಳಗಡೆ. ಸ್ನೇಹಿತನ ನೀವು ಡಿಸ್ರೆಸ್ಪೆಕ್ಟ್ ಮಾಡಿದ್ರಿ, ಕ್ಯಾಪ್ಟನ್ನ ಡಿಸ್ರೆಸ್ಪೆಕ್ಟ್ ಮಾಡಿದ್ರಿ, ನಾವು ಅವ್ರನ್ನ ಬಿಡಲ್ಲ ಅಂತ ಈಗಲೂ ಫೈಟ್ ಮಾಡ್ತಾ ಇದ್ದಾರೆ. ಅದು ಲವ್ ಇಲ್ಲ ಅಂದರೆ, ಆ ಒಂದು ಬಾಂಡ್ ಇರಲಿಲ್ಲ ಅಂದರೆ ನಾನು ಹೊರಗಡೆ ಹೋದ್ಮೇಲೆ ಬೇಕಾಗಿಲ್ಲ ಆಯ್ತಾ. ಸೊ ದಟ್ಸ್ ಆ್ಯಂಡ್ ಕ್ಯಾಪ್ಟನ್ ಆಗೋದು ಏನಿದೆ, ಒಂದು ಇಮ್ಯುನಿಟಿ, ಯು ವಿಲ್ ಬಿ ಸೇಫ್ ಫಾರ್ 1 week. ಸಮಟೈಮ್ಸ್ ಅನ್ಸಿದ್ಯಾ ಕ್ಯಾಪ್ಟನ್ ಆಗೋದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಸಮಟೈಮ್ಸ್ ಅಂತ? ಲಾಸ್ಟ್ ವಾರ ಅನಿಸ್ತು, ಅದು ದ್ವಿಪಟ್ಟು ಪವರ್ ಕೊಟ್ಟಾಗ 100% ಅನಿಸ್ತು. ಬಿಕಾಸ್ ಅಲ್ಲಿ ನನಗೋಸ್ಕರ ಅಂತ ಏನು ಪವರ್ ಇಲ್ಲ,
ನಾನು ಸೇವ್ ಮಾಡ್ಕೊಳಂಗಿಲ್ಲ, ನಂಗೆ ಇಮ್ಯುನಿಟಿನೂ ಸಿಗಲಿಲ್ಲ. ಇಟ್ ವಾಸ್ ಇಸ್ ದ್ಯಾಟ್ ನನಗೆ ಮೈಕಲ್ ಹೇಳೋನು, ಬ್ರೋ ಯು ಆರ್ ಇನ್ ಅ ಲೂಸ್ ಸಿಚುವೇಶನ್, ನೀನು ಇಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ, ನೀನು ಏನು ಮಾಡಿದ್ರು ತಪ್ಪು, ಈ ಟೀಮನ್ನು ಗೆಲ್ಸಿದ್ರು ತಪ್ಪು, ಆ ಟೀಮನ್ನು ಗೆಲ್ಸಿದ್ರು ತಪ್ಪು, ನಾರ್ಮಲಿ ಇಬ್ರು ಉಸ್ತುವಾರಿ ಇರ್ತಾರೆ ಆಯ್ತಾ. ಸೊ ನೀನು ಇವ್ರನ್ನ ಸೇವ್ ಮಾಡಿದ್ರು ತಪ್ಪು, ಅವ್ರನ್ನ ಸೇವ್ ಮಾಡಲಿಲ್ಲ ಅಂದ್ರೂ ತಪ್ಪು, ಇವ್ರನ್ನ ಲೂಸ್ ಸಿಚುವೇಶನ್, ಅದರಲ್ಲಿ ನೀನು ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡಿದ್ಯಾ, ಡೋಂಟ್ ವರಿ, ಡೋಂಟ್ ಗಿವ್ ಅ ಡ್ಯಾಮ್ ಅಂತ. ನಾನು ಆಲ್ ದ ಡ್ಯಾಮ್ಸ್ ಐ ಹ್ಯಾಡ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಅದೆಲ್ಲ ಅಲ್ಲಿ ಬಿಟ್ಟು ಬಂದಿದ್ದೀರಾ. ಒನ್ ಆಫ್ ದ ಬಿಗ್ ಲರ್ನಿಂಗ್ ಫಾರ್ ಲೈಫ್ ಇಫ್ ನೀವು ತಗೊಂಡು ಬಂದಿರೋದಂದ್ರೆ ಅದೇನು ಬಿಗ್ ಬಾಸ್ ಮನೆಯಿಂದ? ನಾನು ತುಂಬಾ ನನ್ನ ಸಾಫ್ಟ್ ಬಾಯ್ ಏರಾದಲ್ಲಿದ್ದೆ. ಇವಾಗ ಆಂಗ್ರಿ ಯಂಗ್ ಮ್ಯಾನ್ ಏರಾಗಿ ಬಂದಿದ್ದೀರಾ? ಇಲ್ಲ, ಅಂದ್ರೆ ಬಿಗ್ ಬಾಸ್ ನನ್ನ ರಫ್ ಅಂಡ್ ಟಫ್ ಮಾಡಿದೆ ಯಾರ್. ಅಂದ್ರೆ ತುಂಬಾ ಪ್ರೊಟೆಕ್ಟೆಡ್, ನಾನೆಲ್ಲೋ ಹಾಸ್ಟೆಲಲ್ಲೂ ಬೆಳೆದಿಲ್ಲ, ಎಲ್ಲೂ ಹೊರಗಡೆ. ಆಮೇಲೆ ನನಗೆ ಸ್ವಲ್ಪ ಅಂದ್ರೆ ಹೊಂದಾಣಿಕೆ ನೇಚರ್ ಕಮ್ಮಿ, ನಾನು ಯಾವ ವಿಷಯದಲ್ಲೂ ಬೆಂಡ್ ಆಗಲ್ಲ, ಸ್ವಲ್ಪ ಹಠ ನನಗೆ. ಅದೆಲ್ಲ ನನಗೆಲ್ಲೋ ಅಂದರೆ ನನ್ನ ಲೈಫಲ್ಲಿ ತುಂಬ ಕಡೆ ನೆಗೆಟಿವ್ ಆಗಿದೆ, ಬಟ್ ಅದನ್ನೆಲ್ಲ ಕಲ್ತ್ಕೊಂಡ್ಬಂದಿದ್ದೀನಿ. ಅಂದರೆ ಒಂದು 10 ಜನದ ಜೊತೆ ಹೇಗಿರಬೇಕು, ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಮಾತಾಡಬೇಕು, ಆ್ಯಂಡ್ ನನ್ನ ಬ್ಯಾಟಲ್ಸ್ ನಾನು ಹೇಗೆ ಫೈಟ್ ಮಾಡಬೇಕು, ಆ್ಯಂಡ್ ಬೇರೆಯವ್ರ ಬ್ಯಾಟಲ್ಸ್ ಹೇಗೆ ಫೈಟ್ ಮಾಡಬೇಕು ಎಲ್ಲ ಕಲ್ತಿದ್ದೀನಿ. ಇಟ್ಸ್ ಅಂದರೆ ನನ್ನನ್ನು ಹಾರ್ಡ್ ಮಾಡಿ ಕಳಿಸಿದೆ ಬಿಗ್ ಬಾಸ್. ಅಂದರೆ ಒಳಗಡೆ ಇದ್ದಾಗ ನಮ್ಗೆ ಅದೇ ಅನಿಸ್ತಾ ಇದ್ದಿದ್ದು, ನಾವು ಇಲ್ಲಿ ಇಷ್ಟೊಂದು ಸ್ಟ್ರೆಸ್ ತೊಗೋತಾ ಇದ್ದೀವಿ, ಇಷ್ಟೊಂದು ಜಗಳ ಆಡ್ತಾ ಇದ್ದೀವಿ, ಹೊರಗಡೆ ಏನೇ ಆದರೂ ಬಿ ಲೈಕ್ ನನಗೆ ಒಳಗಡೆ ಎಷ್ಟು ನಾನು ಅಂದರೆ ನನ್ನ ಹೊರಗಡೆ ಮಾತಾಡೋ ಲ್ಯಾಂಗ್ವೇಜೇ ಬೇರೆ. ಅಂದರೆ ಬಟ್ ಒಳಗಡೆ ತುಂಬ ನಾವು ಅಲ್ಲಿ ಗಾಲಿ ಗಲೋಚ್ ಮಾಡಂಗಿಲ್ಲ, ತುಂಬ ನೀಟಾಗಿರಬೇಕು, PG-13 ಆಡಿಯನ್ಸಿಗೆ ಮಾತಾಡಬೇಕು. ಬಟ್ ಎಲ್ಲೂ ನಾನು ಒಂದ್ಸತಿನೂ ಗಾಲಿ ಯೂಸ್ ಮಾಡಿಲ್ಲ ಅನ್ಸುತ್ತೆ. ಇಲ್ಲ, ಐ ಗೆಸ್ ಯಾರು ಮಾಡಿಲ್ಲ. ಆ್ಯಂಡ್ ಆಲ್ಸೋ ನೀವು ಯು ವರ್ ಅರೌಂಡ್ ಯುವರ್ ಫ್ರೆಂಡ್ಸ್ ಮೋಸ್ಟ್ ಆಫ್ ದ ಟೈಮ್. ಸೊ ನೀವು ಅದಕ್ಕೆ ನಿಮ್ಮ ಸುತ್ತ ಒಂದು ಹ್ಯಾಪಿ ಎನ್ವಿರಾನ್ಮೆಂಟ್ ಇರ್ತಿತ್ತು, ನಿಮ್ಮ ಓನ್ ಜೋಕ್ಸ್ ಇರ್ತಿತ್ತು, ಆ್ಯಂಡ್ ಯು ಸ್ಪೆಂಡ್ ವೆರಿ ಗುಡ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಫ್ರೆಂಡ್ ನಮ್ರತಾ. ಆ್ಯಂಡ್ ನೀವು ಫಸ್ಟ್ ಮೀಟ್ ಮಾಡಿದ್ದ ಪರ್ಸನ್ ಕೂಡ ಅವರೇ ಬಿಗ್ ಬಾಸ್ ಮನೆಗೆ ಹೋದಾಗ. ಆ್ಯಂಡ್ ಲಾಸ್ಟ್ ಬರಬೇಕಾದ್ರೂ ಯು ಟುಕ್ ಹರ್ ನೇಮ್ ಆ್ಯಂಡ್ ಆ ಸ್ಪೆಷಲ್ ಪವರ್ ಕೊಟ್ಟು ಬಂದ್ರಿ. ಅಂದರೆ ಅದೇ ನಾನು ಆಗಲೇ ಹೇಳ್ದಂಗೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಥರ ಒಂದು ಫ್ರೆಂಡ್ಶಿಪ್ನ ಹೊರಗಡೆ ತೊಗೊಂಡು ಬರ್ತೀನಿ ನಾನು ಅಂತ? ನಂದು ನಮ್ರತ ಅದು ವಾಟ್ ಎವರ್ ಹ್ಯಾಪನ್ ತುಂಬ ಸ್ಲೋ ಆಗಾಯ್ತದು. ನಾರ್ಮಲಿ ಕೆಲವ್ರು ಬಿಗ್ ಬಾಸ್ಗೆ ನಾವು ಕಂಟೆಂಟ್ ಕೊಡಬೇಕು ಅಂತ ಲವ್ ಮಾಡೋರು ಸುಮಾರು ಜನ ಇದ್ದಾರೆ ಆಯ್ತಾ. ಕೆಲವರು ಕ್ಯಾಮ್ರಾ ಇದೆ, ಹೊಡಿತಾ ಇದೆ ಝೂಮು, ಕೊಡುಗರು ಕಂಟೆಂಟು ಅಂತ ಕೊಡೋರು ಇದ್ದಾರೆ ಆಯ್ತಾ. ಇದು ನಿಮಗೂ ಗೊತ್ತು. ನಮ್ಮದು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಶಿಪ್ ಇತ್ತು, ಆ್ಯಂಡ್ ಅದು ಸ್ಲೋಲಿ ಗ್ರ್ಯಾಜುಲಿ ಇನ್ನೇನೋ ಆಯಿತು. ಆ್ಯಂಡ್ ಅದೊಂಥರ ಈ ಮೆಟಮಾರ್ಫಸಿಸ್ ಅಂತಾರಲ್ಲ, ಒಂದು ಕ್ಯಾಟಪಿಲ್ಲರ್ ಕಕೂನ್ ಆಗುತ್ತೆ, ಕಕೂನ್ ಬಟರ್ಫ್ಲೈ ಆಗುತ್ತೆ. ಸೊ ನನಗೆ ಫಸ್ಟ್ ಟೈಮ್ ನಂಗೆ ರಿಯಲೈಸ್ ಆಗಿದ್ದು ದಟ್ ಐ ಆಮ್ ಅಟ್ಯಾಚ್ ಟು ಅವರ್. ನಾನು ಜೈಲ್ಗೆ ಹೋದಾಗ ನಾವು ಒಬ್ಬರು ವ್ಯಕ್ತಿ ನಮ್ಮ ಜೊತೆ ಇಲ್ಲ ಅಂದಾಗಲೇ ನಮ್ಮ ಅವ್ರ ವ್ಯಾಲ್ಯೂ ಗೊತ್ತಾಗೋದು. ಸೊ ಈಗ ನಾನು ಹೊರಗಡೆ ಇದ್ದಾಗಲೇ ನಮ್ರತಾ ನನ್ನ ಅಷ್ಟೊಂದು ಮಿಸ್ ಮಾಡ್ಕೋತಾ ಇರೋದು, ಅವ್ರು ಇನ್ನೇನೋ ಹೇಳ್ತಾ ಇರೋದು. ಸೊ ಒಂದು ವಾರ ನಮ್ರತಾ ಮತ್ತು ತನಿಷಾ ಕ್ಯಾಪ್ಟನ್ ಆಗಿರ್ತಾರೆ. ನಮ್ರತಾ ಫಸ್ಟು ಬಂದು ಕೇಳ್ತಾರೆ, ನಮ್ಮ ಟೀಮಲ್ಲಿ ನೀವು ಬೇಕು, ಆಡ್ತೀರಾ ಅಂತ. ನಾನು ಹೌದು, ನಾನು ಅವ್ರ ಟೀಮ್ಗೆ ಆಡಬೇಕು ಅಂತ ಇದ್ದೆ. ಬಟ್ ನಮ್ರತಾ ಟೀಮ್ಗೆ ಕಾರ್ತಿಕ್, ವಿನಯ್, ರಕ್ಷಕ್ 3 ಜನ ಹೋಗ್ತಾರೆ, ಈ ಕಡೆ ಯಾರೂ ಇರಲ್ಲ. ಸೊ ಐ ಥಾಟ್ ನನಗೆ ಅಲ್ಲಿ ಹೋದರೆ ಬೆಟರ್ ಆಪರ್ಚುನಿಟಿ ಸಿಗುತ್ತೆ ಆಡೋಕ್ಕೆ ಅಂತ. ಸೊ ಅವ್ರು ಅದನ್ನು ಪರ್ಸ್ನಲ್ ಆಗಿ ತೊಗೊಂಡು ಶಿ ಗೆಟ್ಸ್ ಹರ್ಟ್. ಆ್ಯಂಡ್ ಅವ್ರು ಹರ್ಟ್ ಆದಮೇಲೆ ನನ್ನ ಹತ್ರ ಮಾತಾಡೋದು ಬಿಟ್ಬಿಡ್ತಾರೆ. ನನ್ಗೆ ಅವಾಗ ಗೊತ್ತಾಯಿತು ದ್ಯಾಟ್ ಅವ್ರು ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಂದರೆ ನಂಗೆ ಬೇಜಾರಾಗ್ತಾ ಇದೆ ಅಂತ. ಸೊ ದಟ್ಸ್ ವೆನ್ ಐ ರಿಯಲೈಸ್ ದ್ಯಾಟ್ ಶಿ ಮ್ಯಾಟರ್ಸ್ ಟು ಮೀ. ಆ್ಯಂಡ್ ಜೈಲಿಂದ ಹೊರಗಡೆ ಬಂದಮೇಲೆ ನಾನು ಅವ್ರಿಗೆ ಹೇಳಿದೆ, ನನಗೆ ಐ ಅಂಡರ್ಸ್ಟುಡ್ ದಿಸ್ ಅಂತ. ಬಟ್ ಸ್ಟಿಲ್ ಇಟ್ ವಾಸ್ ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ. ಅಂದರೆ ನಿಮ್ಗೆ ಯಾರೋ ಒಬ್ರು ಕ್ಲೋಸ್ ಫ್ರೆಂಡ್, ಅಂದರೆ ಯಾರೋ ನಿಮ್ಮ ಬೆಸ್ಟಿ, ಅವರು ನಿಮ್ಮ ಮನೇಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಯಾರಿದ್ದಾರೆ ಅಂದರೆ ನಾನು ನನ್ನ ಹೆಸರೇ ತೊಗೊಂಡಿದ್ದು ಇನಿಷಿಯಲಿ. ಅಂದರೆ ಬಿಫೋರ್ ನಮ್ಮ ಏನೇ ಟ್ರ್ಯಾಕ್ ಓಪನ್ ಆಗೋಕ್ಕಿಂತ ಮುಂಚೆ ತೊಗೊಂಡಿದ್ದು. ಸೊ ಇದಿತ್ತು. ಒಂದು ಪಾಯಿಂಟ್ ಆದಮೇಲೆ ಏನಾಯಿತು ಅಂದರೆ ಐ ರಿಯಲೈಸ್ಡ್ ಇಟ್ ವಾಸ್ ಮಚ್ ಮೋರ್ ದನ್ ದ್ಯಾಟ್. ಆಮೇಲೆ ನಾನು ಯಾವತ್ತೂ ಸುಳ್ಳು ಹೇಳ್ಕೊಳಲ್ಲ. ಆ್ಯಂಡ್ ನಾನು ನಮ್ರತಾಗೂ ಯಾವತ್ತೂ ನಾನು ಸುಳ್ಳು ಹೇಳಿಲ್ಲ. ಅಂದರೆ ನಾನು ಹೇಗೆ ಟ್ರೀಟ್ ಮಾಡ್ಕೋತೀನೋ ನಮ್ರತಾ ಅವ್ರನ್ನೂ ಹಾಗೆ ಟ್ರೀಟ್ ಮಾಡಿದ್ದೀನಿ. ಆ್ಯಂಡ್ ಅವ್ರಿಗೆ ಯಾವಾಗ ನನ್ನ ಇಮೋಷನ್ಸ್ ಚೇಂಜ್ ಆಗ್ತಾ ಇತ್ತೋ, ನನ್ನ ಗ್ರಾಫ್ ಚೇಂಜ್ ಆಗ್ತಾ ಇತ್ತೋ, ಅವ್ರಿಗೆ ಹೋಗಿ ಆನೆಸ್ಟಾಗಿ ಹೇಳಿದ್ದೀನಿ.
ಆ್ಯಂಡ್ ಅವ್ರು ಆಮೇಲೆ ಏನಾಗುತ್ತೆ ಅಂದರೆ ಮನೇಲಿ ಒಂದಷ್ಟು ಜನ ಅದನ್ನು ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮನೇಲಿ ಯಾರದೇ ಒಂದು ಒಳ್ಳೆ ಫ್ರೆಂಡ್ಶಿಪ್ ನೋಡಿದ್ರೆ ಜನಕ್ಕಾಗಲ್ಲ, ಅಂದರೆ ದೇ ಕೈಂಡ್ ಆಫ್ ಎನ್ವಿ ಇಟ್. ಯಾವುದೋ ಒಂದು ಒಳ್ಳೆ ಬಾಂಡ್ ನೋಡಿದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಬೆಂಕಿ ಹಾಕಕ್ಕೆ ಟ್ರೈ ಮಾಡ್ತಾರೆ. ಸೊ ಅದ್ರ ಮಧ್ಯ ಎಲ್ಲ ನಮ್ಮ ವಾಟ್ ಎವರ್ ಫ್ರೆಂಡ್ಶಿಪ್ ಇತ್ತು, ಇನ್ನೇನೋ ಇತ್ತು, ಇಟ್ ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್ ಆ್ಯಂಡ್ ಗ್ರ್ಯಾಜುಲಿ ಇಟ್ ಡೆವಲಪ್ಡ್ ಇನ್ ಟು ಸಮಥಿಂಗ್ ಎಲ್ಸ್. ಆ್ಯಂಡ್ ಐ ಆಮ್ ಹ್ಯಾಪಿ, ಅಂದರೆ ನನ್ಗೆ ಖುಷಿ ಇದೆ, ಅದು ನನಗೆ ಒಳಗಡೆ ಅಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರಿಗೂ ಒಂದು ಏನಿತ್ತು ಅಂದರೆ ಬಿಗ್ ಬಾಸ್ ಮನೇಲಿ ಲವ್ ಆಗಲ್ಲ ಅಂತ ಅವ್ರು ಅದನ್ನು ಹೇಳಿದ್ದಾರೆ. ನನಗೂ ಅದೇ ಇತ್ತು, ಬಿಕಾಸ್ ಐ ಥಾಟ್ ಒಳಗಡೆ ಸುಮ್ಮನೆ ಕಂಟೆಂಟ್ಗೋಸ್ಕರ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ ಅಂತ. ಬಟ್ ಒಂದು ನನಗೇನು ಅರ್ಥ ಆಯಿತು ಅಂದರೆ ಲವ್ ಟ್ರಾನ್ಸೆಂಡ್ಸ್ ಎವ್ರಿಥಿಂಗ್ ಯಾರ್. ಅಂದರೆ ಅದು ಒಂದು ಚೌಕಟ್ಟಲ್ಲಿರಲ್ಲ, ಅಂದರೆ ಇಲ್ಲೇ ಆಗಬೇಕು, ಹೀಗೆ ಆಗಬೇಕು, ಇಷ್ಟೇ ಟೈಮಲ್ಲಿ ಆಗಬೇಕು. ರೋಮಿಯೋ ಜೂಲಿಯಟ್ ಕತೆ ಆಗಿರೋದು, ಇಟ್ ಹಸ್ ಹ್ಯಾಪನ್ ಇನ್ ದ ಸ್ಪ್ಯಾನ್ ಆಫ್ 3 days. ಅವ್ರು ಮೀಟ್ ಮಾಡಿ ಲವ್ ಮಾಡಿ ಸತ್ತೋಗೋದು 3 ದಿನದಲ್ಲಿ, ಆಯಿತಾ. ಸೊ ಅದನ್ನೆಲ್ಲ ಮೀರಿ ಏನೋ ಒಂದಿರುತ್ತೆ. ಸೊ ಆಮೇಲೆ ನಾನು ಯಾವತ್ತೂ ಅವ್ರಿಗೆ ಹೇಳಿದ್ದೀನಿ, ನಮ್ರತ ಇಷ್ಟು ಸೀಸನ್ಸಲ್ಲಿ ಇಷ್ಟು ಜನ ಕಂಟೆಸ್ಟೆಂಟ್ಸ್ ಮಧ್ಯ ನಾನು ನೀವು ಈ ಸೀಸನಲ್ಲಿ ಇದ್ದೀವಿ ಅಂದರೆ ಸಿ ವಿ ಆರ್ ವೆರಿ ಸಿಮಿಲರ್ ಪೀಪಲ್. ನನಗೆ ನಮ್ಮ ಅಪ್ಪ ಅಮ್ಮನೇ ಪ್ರಪಂಚ, ನಮ್ರತಗೂ ಅವ್ರ ಅಪ್ಪ ಅಮ್ಮನೇ ಪ್ರಪಂಚ, ಇಬ್ಬರೇ. ಆ್ಯಂಡ್ ವಿ ಆರ್ ಬೋತ್ ಸಿಂಗಲ್ ಚೈಲ್ಡ್ಸ್. ನಾವಿಬ್ಬರು ತುಂಬ ಒಂಥರ ಸಿಮಿಲರ್ ಜರ್ನಿ ಇದೆ. ಅಂದರೆ ಇಷ್ಟು ಸಿಮಿಲರ್ ಆಗಿರೋರು, ಅವ್ರು ಹೊರಗಡೆ ಹೇಗಿರ್ತಾರೋ ನಾನು ಹೊರಗಡೆ ಅದೇ ಥರ ಇರೋದು. ಅಂದರೆ ನನಗೆ ಯಾರಾದರೂ ಆಗಲ್ಲ ಅಂದರೆ ಐ ಕಟ್ ದೆಮ್ ಆಫ್. ನಂಗೆ ತುಂಬ ಕಮ್ಮಿ ಕ್ಲೋಸ್ ಇನ್ನರ್ ಸರ್ಕಲ್ ಅಂತ ಇರೋದು. ಇಷ್ಟು ಅಂದರೆ ಐ ಫೆಲ್ಟ್ ಲೈಕ್ ಏನೋ ಡೆಸ್ಟಿನಿದು ರೋಲ್ ಇದೆ ದಟ್ ನಾವಿಬ್ಬರು ಆ ಮನೇಲಿ ಮೀಟ್ ಆಗಿದ್ದೀವಿ ಅಂತ. ನಾನು ಅದನ್ನು ಮೊದಲಿಂದ ಹೇಳ್ತಾ ಇದ್ದೆ, ಅವ್ರನ್ನ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ಪ್ರಾಬಬ್ಲಿ ಈಗ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅನಿಸುತ್ತೆ.